ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಜೋಳದ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು, ಆದರೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ. ಫಸ್ಟ್ ನಿಮಗೆ ತೋರಿಸಿರೋದು ಜೋಳದ ರೊಟ್ಟಿ ಇದೆಯಲ್ವಾ, ಅದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸಾಧಾರಣವಾಗಿ ಬಂತು. ಈಗ ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ 2ನೇ ದಿನ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂತು. ಸುಮಾರು ಒಂದು 80% ಅಂತೂ ಕರೆಕ್ಟಾಗಿ ಬಂತು. 100% ಅಂತೂ ಮಾಡೋದಕ್ಕೆ ಅವರಷ್ಟು ನಮಗೆ ಬರೋದಿಲ್ಲ. ಉತ್ತರ ಕರ್ನಾಟಕದವರು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ, ಆ ರೀತಿ ಅಂತೂ ಬರೋದಿಲ್ಲ. 80% ಅಂತೂ ಖಂಡಿತ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಎಲ್ಲ ರೊಟ್ಟಿಗಳು ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಅದನ್ನೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆಯೇ ನಿಮಗೆ ಇನ್ನೊಂದು ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ. ನಿಮಗೆ ಲಟ್ಟಿಸಿ ಅಥವಾ ತಟ್ಟಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದು ವಿಧಾನದಲ್ಲಿ ಮಾಡ್ಬೋದು. ಅದನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಆ ವಿಧಾನ ನಿಮಗೆ ತುಂಬ ಸುಲಭವಾಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಖಂಡಿತ ಮಿಸ್ ಮಾಡದೆ ನೋಡಿ. ಈಗ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಕಪ್ನಲ್ಲಿ ನಾನು ಮಾಡ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ ನೋಡಿ. ಈಗ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಬೇಕು. ಇದು ನಾನು 2ನೇ ಸರ್ತಿ ಮಾಡಿರುವಂತಹ ರೆಸಿಪಿ. ನಿಮಗೆ ಹೇಳಿದ್ನಲ್ವ, ನಾನು 2 ಸರ್ತಿ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಹಿಟ್ಟು ಇದರಲ್ಲಿ ಬೇಯಬೇಕು. ನಿಧಾನ ಉರಿಯಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಜಸ್ಟ್ 1 ನಿಮಿಷ ಸಾಕಾಗುತ್ತೆ, ತಕ್ಷಣ ಇದು ಗಟ್ಟಿಯಾಗಿಬಿಡುತ್ತೆ. ನಾನು ಮೊದಲ ದಿನ ಟ್ರೈ ಮಾಡುವಾಗಲೂ ಇದೇ ಥರನೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಆದರೆ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ದೊಡ್ಡ ಕಪ್ನಲ್ಲಿ 2 ಕಪ್ನಷ್ಟು ಮಾಡಿದ್ದೀನಿ. ಈಗ ನೋಡಿ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಮುಟ್ಟಿದರೆ ಈ ರೀತಿ ಇದೆ. ಈಗ ಇದಕ್ಕೆ ನಾನು ವಾಪಸ್ 1 ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಹಾಕ್ತಾ ಇದ್ದೀನಿ. ಫಸ್ಟ್ ಅರ್ಧದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಳ್ಳೋಣ. ಆಗ ನಮಗೆ ಹಿಟ್ಟು ವಾಪಸ್ ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಬಿಸಿ ಇರೋದ್ರಿಂದ ಸ್ವಲ್ಪ ನಾನು ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಹಿಟ್ಟು ಇದಕ್ಕೆ ಇನ್ನೊಂದು ಸರ್ತಿ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರುವಂಥ ಹಿಟ್ಟನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಈಗ ಕಲಿಸ್ಕೊಳ್ಬೇಕು. ಸ್ಪೂನಲ್ಲಿ ಆದರೆ 1 ಸ್ಪೂನು 2 ಸ್ಪೂನು ಈ ರೀತಿ ಚೂರೇ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಈ ಥರನೇ ಮಾಡ್ಕೊಳ್ಳಿ. ಒಮ್ಮೆಲೆ ನೀವೇನಾದರೂ ನೀರು ಹಾಕಿಬಿಟ್ರೆ ಒಮ್ಮೆಲೆ ತೆಳ್ಳಗಾಗಿಬಿಡುತ್ತೆ. ಆಮೇಲೆ ವಾಪಸ್ ಒಣ ಹಿಟ್ಟು ಹಾಕೋಬೇಕು. ಚೆನ್ನಾಗಿ ಕಲಸಿ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನಾನು ಹಾಗೇ ಬಿಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಆವಾಗ ನಮಗೆ ತಟ್ಟಿ ಮಾಡೋದಕ್ಕೆ ತುಂಬ ಈಸಿ ಆಗ್ಬೋದು ಅಂತ. 25 ನಿಮಿಷದ ನಂತರ ಇದನ್ನು ತೆಗಿತಾ ಇದ್ದೀನಿ. 25 ಅಂತಲ್ಲ, ಒಂದು 15 ನಿಮಿಷ ಕೂಡ ಇಟ್ಟರು ಸಾಕಾಗುತ್ತೆ. ಈಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಲಿಸ್ಕೊಂಡಾದಮೇಲೆ ಒಂದು ಉಂಡೆಯನ್ನು ಈ ರೀತಿ ತೆಗೆದುಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲೇ ಕ್ಲೀನ್ ಮಾಡಿಕೊಂಡು ಕೈಯಲ್ಲಿ ತಟ್ಟಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ 2 ಕೈಯಲ್ಲಿ ತಟ್ಕೊಳ್ಬೇಕು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಒಂದು ಸ್ವಲ್ಪ ನಿಧಾನಕ್ಕೆ ನಾನು ಮಾಡ್ತಾ ಇದ್ದೀನಿ. ಮತ್ತು ನನಗೆ 2 ಕೈ ಕೂಡ ಬ್ಯಾಲೆನ್ಸ್ ಆಗಬೇಕು. ಆ ರೀತಿ ಮಾಡಿದರೆ ಮಾತ್ರ ಅದು ತಟ್ಟೋದಕ್ಕೆ ಸರಿಯಾಗಿ ಬರುತ್ತೆ. ಒಂದು ಕೈಯಲ್ಲಿ ನಿಮಗೆ ಈಸಿಯಾಗಿ ತಟ್ಟೋದಕ್ಕೆ ಆಗುತ್ತೆ ಅನ್ನೋದಾದರೆ ಒಂದು ಕೈಯಲ್ಲಿ ನೀವು ತಟ್ಕೊಳ್ತಾ ಹೋಗ್ಬೋದು. ರೌಂಡ್ ಶೇಪಲ್ಲಿ ಬರುತ್ತೆ. ನನಗೆ 2 ಕೈ ಬ್ಯಾಲೆನ್ಸ್ ಆಗೋದಕ್ಕಿಂತ ನನಗೆ ಬಲಗೈಯಲ್ಲೇ ಜಾಸ್ತಿ ತಟ್ಟೋದಕ್ಕೆ ಈಸಿ ಆಗ್ತಾ ಇತ್ತು. ನಾವೇನು ಅಂದರೆ ಯಾವುದೇ ಒಂದು ಅಡುಗೆ ಕಲಿಬೇಕಾದ್ರೆ ಅದನ್ನು ಒಂದು 2-3 ಸರ್ತಿ ಟ್ರೈ ಮಾಡ್ತಾ ಇದ್ದರೆ ನಮಗೆ ಅದು ಈಸಿ ಆಗುತ್ತೆ. ಬರಲ್ಲ ಅಂತ ಯಾವುದೂ ಇಲ್ಲ, ಖಂಡಿತ. ಅದನ್ನು ನಾವು ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗೇ ನಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಈಗ ನೋಡಿ, ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂತು. 2 ಕೈಯಲ್ಲಿ ಮಾಡಿಬಿಟ್ಟು ಆಮೇಲೆ ಒಂದೇ ಕೈಯಲ್ಲಿ ತಟ್ತಾ ಇದ್ದೀನಿ. ಇದೇ ಥರ ಖಂಡಿತ ನೀವು ಕೂಡ ಮಾಡ್ಕೋಬೋದು. ಯಾಕೆಂದರೆ ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಅಷ್ಟೇ. ನಾವು ಆವಾಗ ಅದನ್ನು ಟ್ರೈ ಮಾಡೋದು ಬಿಡಬಾರ್ದು, ಮಾಡ್ತಾನೇ ಇರಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಈಗ 2ನೇ ರೊಟ್ಟಿ ಮಾಡೋದು ಒಂದು ಸರ್ತಿ ತೋರಿಸ್ಬಿಡ್ತೀನಿ. ಈ ರೀತಿ ಉಂಡೆಯನ್ನು ಕೈಯಲ್ಲಿ ಚೆನ್ನಾಗಿ ಈ ರೀತಿ ತಿಕ್ಕಬೇಕು. ಆಗ ಸಾಫ್ಟ್ ಆಗುತ್ತೆ.
ಮತ್ತು ಬಾಕಿ ಉಳಿದ ಉಂಡೆಗಳನ್ನು ನಾವು ಯಾವಾಗಲೂ ಮುಚ್ಚಿ ಇಡಬೇಕು, ಇಲ್ಲಾಂದರೆ ಡ್ರೈ ಆಗುತ್ತೆ ಅದು ಮೇಲ್ಗಡೆ. ಈ ರೀತಿ ತಟ್ಟುವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ, ಮೇಲ್ಗಡೆಗೆ ಜಾಸ್ತಿ ಹಿಟ್ಟು ಬೇಡ, ಕೆಳಭಾಗದಲ್ಲಿ ಅಡಿಭಾಗದಲ್ಲಿ ಅದರದ್ದು ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಹೋಗಿ. ಆದರೆ ಮೇಲ್ಭಾಗದಲ್ಲಿ ನಮಗೆ ಕೈಗೆ ಅಂಟಿದರೆ ಮಾತ್ರ ಹಿಟ್ಟು ಹಾಕ್ಕೊಳ್ತಾ ಹೋಗಿ, ಸಾಕಾಗುತ್ತೆ. ನೋಡಿ ಈ ಥರ ರೌಂಡ್ ಶೇಪ್ ಬರ್ತಾ ಇದೆ ಈಗ. ಇದೇ ಥರ ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ರೌಂಡ್ ಶೇಪ್ ಬಂದಿದ್ದು ಈಗ ಒಂದು ಸ್ವಲ್ಪ ಶೇಪ್ ಚೇಂಜ್ ಆಯಿತು, ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂತು. 1 ಕಪ್ ಹಿಟ್ಟಲ್ಲಿ ಸುಮಾರು ಒಂದು 6 ರೊಟ್ಟಿ ಆಗುತ್ತೆ. ನಾನು ನಿನ್ನೆ ಮಾಡಿದಾಗ, ಅಂದರೆ ಹಿಂದಿನ ದಿನ ಹೇಳಿದ್ನಲ್ವ, ಅದರಲ್ಲಿ 2 ಕಪ್ನಷ್ಟು ಹಾಕಿ ರೊಟ್ಟಿ ಮಾಡಿದ್ದೆ. ಸುಮಾರು 12 ರೊಟ್ಟಿ ಆಗಿತ್ತು. ಇವತ್ತು ನಾನು ಸ್ವಲ್ಪನೇ, ಅಂದರೆ ನೆಕ್ಸ್ಟ್ ಡೇ ನನಗೆ ಈ ಥರ ತಟ್ಟಿನೇ ಮಾಡಿ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿರೋದು. ಅದರಲ್ಲಿ ನಾನು ಇನ್ನೊಂದು ವಿಧಾನದಲ್ಲಿ ನಿಮಗೆ ತುಂಬ ಈಸಿಯಾದ ವಿಧಾನ ಅದನ್ನು ತೋರಿಸ್ತೀನಿ. ಹೀಗೆ ಇದು ಕಾಯಿಸಿ ಆದಮೇಲೆ ನೆಕ್ಸ್ಟ್ ಅದನ್ನು ನಿಮಗೆ ತೋರಿಸ್ತೀನಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ, ಆಮೇಲೆ ರೊಟ್ಟಿ ಹಾಕುವಾಗ ಅದರ ಹಿಟ್ಟು ಜಾಸ್ತಿ ಇರುತ್ತೆ ನೋಡಿ, ಅದನ್ನು ಮೇಲ್ಭಾಗಕ್ಕೆ ಹಾಕಬೇಕು, ಮೇಲೆ ಬರಬೇಕು. ನಂತರ ಒಂದು ಟವಲನ್ನು ನೀರಿನಲ್ಲಿ ಅದ್ದಿ ಚೆನ್ನಾಗಿ ಆ ಒಣ ಹಿಟ್ಟು ಇರುತ್ತಲ್ವ ಮೇಲ್ಗಡೆ, ಅದಕ್ಕೆಲ್ಲ ಕಡೆಗೆ ಅದ್ದಬೇಕು, ಒಂದು ಸ್ವಲ್ಪನೂ ಬಿಡದೆ ಅದ್ದಬೇಕು. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ನಾನು 2ನೇ ಸರ್ತಿ ಮಾಡುವಾಗ ತಿಳ್ಕೊಂಡಿರುವಂತಹ ಟಿಪ್ಸ್ ಇದು ನಿಮಗೆ. ಈ ಥರ 2 ಸೈಡು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. 3 ರೊಟ್ಟಿ, 3 ಅಲ್ಲ 4 ರೊಟ್ಟಿ, ಇನ್ನೊಂದು ಸಣ್ಣದದು 3 ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ನೆಕ್ಸ್ಟ್ ಟೈಮ್ ಮಾಡುವಾಗ. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಮತ್ತು ತುಂಬ ಸಾಫ್ಟ್ ಇರೋದಕ್ಕಿಂತ ಸ್ವಲ್ಪ ಇದು ಲೈಟಾಗಿ, ಏನು ಹೇಳ್ತಾರಲ್ವ, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ರೊಟ್ಟಿ ಬರುತ್ತಲ್ವ, ಆ ರೀತಿ ಇದ್ರೇ ಚೆಂದ ಅಂತ ನನಗೆ ಅನ್ನಿಸ್ತು. ಜೋಳದ ರೊಟ್ಟಿ ಅಂದರೆ ತುಂಬ ಅದು ಖಡಕ್ ರೊಟ್ಟಿ ಅಂತಲೂ ಹೇಳ್ತಾರಲ್ವ, ಅದು ಒಂಥರ ರುಚಿ ಕೊಡುತ್ತೆ. ತುಂಬ ಸಾಫ್ಟ್ ಇರೋದಕ್ಕಿಂತಲೂ ಒಂದು ಸ್ವಲ್ಪ ಲೈಟಾಗಿ ಆ ಥರ ಇದ್ದರೆ ಅದು ಒಂದು ಸ್ವಲ್ಪ ರುಚಿ ಕೊಡುತ್ತೆ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈಗ ಕೊನೆಯದಾಗಿ ಇದು 3ನೇ ರೊಟ್ಟಿ ಆದಮೇಲೆ ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಕೆಲವರು ಅದನ್ನು ಲಟ್ಟಿಸಿ ಮಾಡ್ತಾರೆ. ನಾನು ಕೂಡ ಈ ಜೋಳದ ರೊಟ್ಟಿಯನ್ನು ಯೂಟ್ಯೂಬ್ನಲ್ಲಿ ನೋಡಿ ಕಲ್ತಿದ್ದು, ಆಯಿತಾ. ಅದನ್ನು ನೋಡಿಬಿಟ್ಟು ನಾನು ಕೂಡ ಟ್ರೈ ಮಾಡಬೇಕು ಅಂತಲೇ ಮಾಡಿಕೊಂಡೆ. ಖಂಡಿತ ನನಗೆ ಇದೊಂದು 80% ಅಂತೂ ಚೆನ್ನಾಗಿ ಬಂತು. ಹಾಗೆಯೇ ನಾನು ನಿಮಗೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ. ಯಾರು ಕೂಡ ತೋರಿಸಿಲ್ಲ ಅಂತ ಅನಿಸುತ್ತೆ, ಅದನ್ನು ತೋರಿಸ್ತೀನಿ. ಅದನ್ನು ನಾನು ಫಸ್ಟ್ ಡೇ ಮಾಡುವಾಗ ಟ್ರೈ ಮಾಡಿದೆ, ನನಗೆ ಅದು ಕೂಡ ತುಂಬ ಚೆನ್ನಾಗಿ ಬಂತು. ಈಗ ನಾರ್ತಲ್ಲಿ ಇದನ್ನು ಜಾಸ್ತಿ ತಟ್ಟಿ ಮಾಡ್ತಾರಲ್ವ, ಹಾಗೇನು ಇದನ್ನು ಲಟ್ಟಿಸ್ಬಿಟ್ಟು ಕೂಡ ಮಾಡ್ತಾರೆ. ಇದು 2 ನಿಮಗೆ ಆಗಲಿಲ್ಲ ಅಂದರೆ ಇನ್ನೊಂದು ಈಸಿಯಾದ ವಿಧಾನವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಾನು ಫಸ್ಟ್ ಟ್ರೈ ಮಾಡಿರುವಂತಹ ಒಂದು ರೆಸಿಪಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ದಿನ 2 ಕಪ್ ಜೋಳದ ಹಿಟ್ಟಲ್ಲಿ ನಾನು ಮಾಡಿದ್ದೆ ನೋಡಿ. ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ಅದಕ್ಕೆ 2 ಪ್ಲಾಸ್ಟಿಕ್ ಕವರಿಗೂ ಎಣ್ಣೆ ಸವರ್ಬಿಟ್ಟು ಈ ಥರ ಮಾಡಿಬಿಟ್ಟು, ಇದನ್ನು ನಾನು ತುಂಬ ಸರ್ತಿ ನಿಮಗೆ ಅಕ್ಕಿ ರೊಟ್ಟಿಯಲ್ಲೆಲ್ಲ ತೋರಿಸ್ತೀನಿ. ಈ ಥರ ಮೆಥಡಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಫಸ್ಟ್ ಡೇ ಮಾಡುವಾಗ ಜಾಸ್ತಿ ಇದೇ ಥರನೇ ಮಾಡಿಕೊಂಡೆ. ಆಮೇಲೆ ತಟ್ಟಿ ಕೂಡ ಮಾಡಿದೆ, ಸ್ವಲ್ಪ ತಟ್ಟಿ ಮಾಡುವಂಥದ್ದು, ಆಮೇಲೆ ಕೆಲವು ಈ ಥರ ಮಾಡ್ಕೊಂಡು ಬಂಥದ್ದು. ಇದನ್ನು ನಾನು ಯಾವ ರೀತಿ ಕಾಯಿಸುವಾಗ ಯಾವ ರೀತಿ ಬಂತು ಅನ್ನೋ ಕೂಡ ತೋರಿಸ್ತೀನಿ. ಈಗ ನೋಡಿ, ಫಸ್ಟೇ ನನಗೆ ತಟ್ಟುವಾಗ ಯಾವ ರೀತಿ ಬಂತು ನೋಡಿ. ಸಾಧಾರಣ ಒಂದು ಸ್ವಲ್ಪ ಮಟ್ಟಿಗೆ ಈಸಿಯಾಗಿ ಬಂತು. ಕಷ್ಟ ಏನು, ತಟ್ಟೋದಕ್ಕೆ ನನಗೆ ಕಷ್ಟ ಏನು ಅಂತ ಅನ್ನಿಸ್ಲಿಲ್ಲ. ಆದರೆ ಸೈಡ್ ಎಲ್ಲ ಸ್ವಲ್ಪ ಒಡೆಯುತ್ತೆ ನೋಡಿ, ಆ ರೀತಿ ಬರ್ತಾ ಇತ್ತು ಫಸ್ಟೇ ಮಾಡುವಾಗ. ನಾನು ನೋಡಿ ಸೈಡ್ ಎಲ್ಲ ಒಂದು ಸ್ವಲ್ಪ ಅಲ್ಲಲ್ಲಲ್ಲಿ ಒಡೆದಾಗೆ ಇದೆಯಲ್ವ, ಈ ರೀತಿ ಬರ್ತಾ ಇತ್ತು. ಇದು ಯಾಕೆ ನೀವು ವಾಪಸ್ ತೋರಿಸ್ತೀರಾ ಅಂತ ನೀವು ಅಂದ್ಕೋಬೋದು. ಯಾಕೆ ಅಂತ ಹೇಳಿದರೆ, ಇದು ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಈಗ ಇದನ್ನು ನೋಡಿದರೆ ನಿಮಗೆ ನಾನು ಕೂಡ ಇದನ್ನು ಹೋಗಿ ತಕ್ಷಣ ಮಾಡ್ಕೋಬೇಕು ಅಂತ ನಿಮಗೂ ಅನ್ನಿಸ್ತಲ್ವಾ, ಅದಕ್ಕೋಸ್ಕರ ಈ ವಿಡಿಯೋನ ನಾನು ಫಸ್ಟ್ ವಿಡಿಯೋನ ಹಾಕಿದ್ದೀನಿ. ಇದು ಈಸಿಯಾದ ವಿಧಾನ ಅಲ್ವಾ ನಿಮಗೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.